ಶಿರಾ ನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ನಡೆದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಿಶ್ವ ಮಾನವ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. The prescribed course of instruction do hereby solemnly pledge that ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಹಾಗೂ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಚಿದಾನಂದ ಎಂ ಗೌಡ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ಅವರು ಸರ್ಕಾರಿ ಶಾಲೆಗಳಲ್ಲೂ ಸಹ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವಂತೆ ಮಾಡಲು ಸರ್ಕಾರಿ ಶಾಲೆಗಳಿಗೆ ಹೈಟೆಕ್ ಸ್ಪರ್ಶ ನೀಡಿ ಶಿರಾ ತಾಲೂಕನ್ನ ಶಿಕ್ಷಣ ಕಾಶಿಯನ್ನಾಗಿ ಮಾಡಬೇಕೆಂಬುದು ನನ್ನ ಕನಸು ಎಂದು ಹೇಳಿದರು. ಮಧ್ಯೆ ಇದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಈ ದೂರದೃಷ್ಟಿ. ಆ ಕಾರಣಕ್ಕಾಗಿ ಮಕ್ಕಳೇ ನಾವೊಂದು ಉನ್ನತವಾದ ಧ್ಯೇಯ ಇಟ್ಕೋಬೇಕು. ದೂರ ಇಲ್ಲ, ಇನ್ನು 5 ವರ್ಷ ಅಷ್ಟೇ, ಇನ್ನು 10 ವರ್ಷಕ್ಕೆ ನೀವು ಇಲ್ಲಿ ಇರ್ತೀರಿ. ನಾನು ಹೇಳ್ತೀನಿ ಶಿರಾ ಜನತೆಗೆ, ಈ ಮುಂದೆ ಪ್ರೆಸಿಡೆನ್ಸಿ 25 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಸಿಲ್ವರ್ ಜುಬ್ಲಿ 2001ರಲ್ಲಿ ಟ್ರಸ್ಟ್ ರಿಜಿಸ್ಟರ್ ಆಯಿತು. 2002ರಲ್ಲಿ ಕಾಲೇಜ್ ಸ್ಕೂಲ್ ಪ್ರಾರಂಭ ಆಯಿತು. 2002 ಅಂತ ಹೇಳಿದ್ರೆ ಈಗ 26ಕ್ಕೆ ಪ್ರೆಸಿಡೆನ್ಸಿ 25ನೇ ವಯಸ್ಸಿಗೆ ವರ್ಷಕ್ಕೆ ಕಾಲಿಡ್ತಾ ಇದೆ. ಒಂದು ಇಡೀ ವರ್ಷ ಒಂದು 25 ಕಾರ್ಯಕ್ರಮ ಇರುತ್ತೆ, ಇಡೀ ವರ್ಷ ಅಕ್ರಾಸ್ ದ ಇಯರ್. ಆ 25 ಕಾರ್ಯಕ್ರಮದಲ್ಲಿ ಅಕಾಡೆಮಿಕ್ಸ್ ಇರುತ್ತೆ, ಕಲ್ಚರಲ್ ಇರುತ್ತೆ, ಬೇರೆ ಬೇರೆ ಥರ ಎಲ್ಲ ಆಕ್ಟಿವಿಟೀಸ್ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಆ ಸಂದರ್ಭದಲ್ಲಿ ನನಗೊಂದು ಉದ್ದೇಶ ಇದೆ. ಈ 328 ಜನ ಡಾಕ್ಟರ್ ಆಗಿದ್ದಾರೆ ಪ್ರೆಸಿಡೆನ್ಸಿನಲ್ಲಿ, ವಿದ್ಯಾಭ್ಯಾಸ ಮಾಡಿ ಮೆಡಿಕಲ್ ಸೀಟ್ ತಗೊಂಡು ಎಷ್ಟು ಜನ ಆಗಿದ್ದಾರೆ? 328. ಆದರೂ ನಿಮ್ಗೆ ಯಾರೋ ಒಬ್ರು ಗೊತ್ತಿಲ್ಲದ್ರೆ ಬಂದು ಏನು ಹೇಳ್ತಾರೆ, ಸರ್ ಎಲ್ಲ ಸರಿ ಸರ್, ಸ್ವಲ್ಪ ನೀಟ್ ಕೋಚಿಂಗ್ ಕೊಡಿ ಸರ್ ಅಂತಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಕೆ ಶ್ರೀನಿವಾಸ ರೆಡ್ಡಿ, ಪ್ರೆಸಿಡೆನ್ಸಿ ಹಳೆಯ ವಿದ್ಯಾರ್ಥಿಗಳಾದ ಡಾಕ್ಟರ್ ನೇಮಿಚಂದ್ರ, ಡಾಕ್ಟರ್ ಕಿರಣ್, ಡಾಕ್ಟರ್ ಚಿಂತನ್ ಕೆಎನ್, ಸೈಯದ್ ಫರ್ಹಾನ್ ರವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾನ ವಿಧಿ ಬೋಧಿಸಲಾಯಿತು. 6100 ವಿದ್ಯಾರ್ಥಿಗಳು ಈ ಸಂಸ್ಥೆನಲ್ಲಿ ಓದಕ್ಕೆ ಸಾಧ್ಯ ಇದೆ ಅಂತಂದ್ರೆ ಚಿದಾನಂದ ಗೌಡರು ಎಷ್ಟು ಶ್ರಮ ಹಾಕಿರ್ಬೇಕು. ನೀವ್ ಅನ್ಕೋದು ಅವ್ರೇನು ಫ್ರೀ ಕೊಡ್ತಾರ, ನಾವು ದುಡ್ಡು ಕೊಡೋದಿಲ್ವಾ ಅಂತ. ಆದ್ರೆ ತುಮಕೂರಿನಲ್ಲಿ ಇದು ಯಾಕೆ ಸಾಧ್ಯ ಆಗಿಲ್ಲ? ಸಿರಾಗಿ ಹೇಗೆ ಬರ್ತಾರೆ? ಇಲ್ಲಿ ಒಂದು ಗುಣಾತ್ಮಕ ಶಿಕ್ಷಣ ಇರೋದ್ರಿಂದಲೇ ಬರ್ತಾ ಇದ್ದಾರೆ. ಚಿದಾನಂದ ಗೌಡರು ಮನಸ್ಸು ಮಾಡಿದ್ರೆ ಬೆಂಗಳೂರಿನಲ್ಲಿ ಇಂಥ 5 ಬ್ರಾಂಚ್ ಅನ್ನ ಇಷ್ಟೊತ್ತಿಗೆ ಶುರು ಮಾಡಬಹುದು. ಅಂದ್ರೆ ನಮ್ಮ ತಂದೆ ತಾಯಿ ಇದ್ದಾರಲ್ಲ, ಅವರೇ ನಮಗೆ ದೊಡ್ಡ ಮೋಟಿವೇಶನ್ ಆಗಬೇಕು. ನೋಡಿ, ಒಂದು ತಂದೆ ತಾಯಿ ಅವ್ರಿಗೆ ಮಗು ಇದ್ದಾಗ ಅದೇನಾದ್ರೂ ದಾರಿ ತಪ್ಪಿದೆ ಅಂತ ಗೊತ್ತಾಗಿದ ತಕ್ಷಣನೇ ಅವ್ರನ್ನ ಮನೆಯಿಂದ ಹೊರಗಾಕೋದಿಲ್ಲ. ಅವ್ರನ್ನ ತಿದ್ದುತ್ತಾರೆ. ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ತಿದ್ದುತ್ತಾರೆ, ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ತಿದ್ದುತ್ತಾರೆ. ಆದ್ರೆ ಅದನ್ನ ಕೈ ಬಿಡೋದಿಲ್ಲ. ಹಾಗೇನೆ ನಿಮ್ಮ ಕನಸೇನಿದೆ, ನಿಮ್ಮ ಗುರಿ ಏನಿದೆ, ಅದು ನಿಮ್ಮ ಮಗು ಇದ್ದ ಹಾಗೆ. ನೀವು ಆ ಕನಸಿನೆಡೆಗೆ ಹೋಗುವಾಗ ನೀವು ಹಾದಿ ತಪ್ಪಬಹುದು, ಅದನ್ನ ಹಾದಿ ಸರಿ ಮಾಡ್ಕೋಬೇಕು. ಆ ಹಾದಿಯನ್ನೇ ಬಿಟ್ಟು ಹೋದನ್ನೇ ಬಿಟ್ಟು ಎಷ್ಟೋ ಜನ ಹೋಗ್ತಾರೆ. ಆ ತರ ಮಾಡಬೇಡಿ, ಹೆದರಬೇಡಿ ಅಷ್ಟೇ. ಸೊ ನಿಮ್ಮ ತಂದೆ ತಾಯಿಗಳೇ ನಿಮ್ಗೆ ದೊಡ್ಡ ಪ್ರೇರೇಪಣೆ ಆಗಿರ್ಬೇಕು. ಮುಂದೊಂದು ದಿನ ಡ್ರಗ್ಸ್ ಆಗಿ ಬರ್ಬೋದು. ಅವತ್ತು ಚಿದಾನಂದ್ ಸರ್ ಕರ್ನಾಟಕದಲ್ಲಿ ನೀವೇ ಅದನ್ನ ನನ್ನ ಮುಖಾಂತರ ಇನಾಗ್ರೇಷನ್ ಮಾಡ್ತೀರಾ. ಅದರಿಂದ ನನಗೆ ರಾಯಲ್ಟಿ ಅಂತ ಕೊಡ್ತಾರೆ. ನನಗೇನಾದ್ರು ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಿ ಮಾರ್ಕೆಟಿಗೆ ಬಂದಾಗ ರಾಯಲ್ಟಿ ಅಂತ ನಾನು ಪ್ರಿಲಿಮಿನರಿ ರಿಸರ್ಚರ್ ಆಗಿರೋದ್ರಿಂದ ಬರುತ್ತೆ. ಅವತ್ತು ತಮ್ಮ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಆ ಅಮೌಂಟ್ ಅಲ್ಲಿ ಒಂದಿಷ್ಟು ಎತ್ತಿಕ್ಬಿಟ್ಟು ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಿದ್ದೀನಿ ಸರ್. ನಿಮ್ಮ ಸಮಾಜಮುಖಿ ಕಾರ್ಯಕ್ರಮನ ಡೈಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀವಿ. ಅದೇ ನಮಗೆ ಸ್ಫೂರ್ತಿ. That kind of even baffled me more because this is a personal feeling, not everyone should abide by it, but I feel motivation and J NEET in the same sentence is kind of ironic to me because let's be honest, I'll be brutally honest and practical. ಹಾಗೂ ಕುವೆಂಪು ವಿರಚಿತ ಸ್ಮಶಾನ ಕುರುಕ್ಷೇತ್ರ ನಾಟಕ ಹಾಗೂ ಕುವೆಂಪು ಅವರ ಭಾವಗೀತೆಗಳ ನೃತ್ಯ ರೂಪಕವನ್ನ ಶಾಲೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ರು. ಹೃದಯದಲ್ಲಿ ನಿತ್ಯವೂ ಅವತರಿ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ.